ಮೋದಿ ಪ್ರಚಾರ ನಡೆಸಿದ ಕಡೆಯಲ್ಲೆಲ್ಲ ಸೋಲುತ್ತಾ ಬಿಜೆಪಿ. ಮೋದಿ ಬಂದರೂ ಸುಧಾಕರ್ಗೆ ಕಡಿಮೆಯಾಗಿಲ್ವಾ ಆತಂಕ? ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಮಲ ಅರಳೋದೇ ಇಲ್ವಾ? ಪ್ರಧಾನಿ ಮೋದಿ ಬಂದು ಪ್ರಚಾರ ನಡೆಸಿದ್ರೆ ಬಿಜೆಪಿಗೆ ಪ್ಲಸ್ ಆಗುತ್ತೆ, ಬಿಜೆಪಿ ಹೆಚ್ಚು ಎಂಪಿ ಸೀಟುಗಳನ್ನ ಗೆಲ್ಲುತ್ತೆ ಅನ್ನೋದು ಹಳೆ ಲೆಕ್ಕಾಚಾರ. ಆದ್ರೀಗ ಮೋದಿ ಬಂದು ಪ್ರಚಾರ ನಡೆಸಿದ್ರು ಇಲ್ಲಿ ಕಮಲ ಅರಳಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರ ಹಾಕಿದ್ದಾರೆ. ಹಾಗಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಅಲ್ಲಿ ವರ್ಕೌಟ್ ಆಗೋದಿಲ್ವಾ? ಕಾಂಗ್ರೆಸ್ ನಾಯಕರ ಆ ಲೆಕ್ಕಾಚಾರ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜನನಾಯಕ, ಜನಪ್ರಿಯ ನಾಯಕ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಮತ್ತು ಜನ ಖುಷಿಯಲ್ಲಿದ್ದಾಗ ಬಂದು ಮಾತನಾಡಿಸೋದಲ್ಲ, ಜನ ಸಂಕಷ್ಟದಲ್ಲಿದ್ದಾಗಲೂ ಬರಬೇಕು, ಜನರ ಕಷ್ಟ ನಷ್ಟಗಳಿಗೆ ಕರಗಬೇಕು. ಆಗ ಮಾತ್ರವೇ ನಿಜವಾದ ಜನನಾಯಕ, ಜನಪ್ರಿಯ ನಾಯಕರಾಗಲು ಸಾಧ್ಯ. ಆದ್ರೆ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ನೆರೆ ಬರ ಪರಿಹಾರ ಬಿಡುಗಡೆ ಮಾಡಲ್ಲ, ಕನ್ನಡಿಗರ ಕಷ್ಟಕ್ಕೆ ಕರಗೋದೇ ಇಲ್ಲ. ಆದ್ರೆ ಕನ್ನಡಿಗರ ಮತ ಮಾತ್ರ ಬೇಕು ಅಂತೇಳಿ ಚುನಾವಣೆ ಟೈಮ್ ಅಲ್ಲಿ ಓಡೋಡಿ ಬರ್ತಾರೆ. ಇವರು ಬಂದು ಕನ್ನಡದಲ್ಲಿ ಮಾತನಾಡೋದೇನು? ಇಲ್ಲಿ ಬಸವಣ್ಣ, ಕನಕದಾಸರು, ಸರ್ ಎಂ ವಿಶ್ವೇಶ್ವರಯ್ಯ ಸೇರಿದಂತೆ ನಮ್ಮ ನಾಡಿನ ಮಹನೀಯರ ಹೆಸರುಗಳನ್ನ ನೆನೆಯೋದೇನೋ. ಚಿಕ್ಕಬಳ್ಳಾಪುರದ ನನ್ನ ಸೋದರ ಸೋದರಿಯರಿಗೆ ನಮಸ್ಕಾರಗಳು. ಇಂಥ ಗಿಮಿಕ್ ಒಂದ್ಸಲ ಓಕೆ, ಎರಡು ಸಲ ಓಕೆ, ಪದೇ ಪದೇ ಇವೇ ಮಾತುಗಳನ್ನ ನಂಬಿ ಮರಳಾಗೋಕೆ ಕನ್ನಡಿಗರು ದಡ್ಡರಲ್ಲ. ಹೀಗಾಗಿನೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಒಟ್ಟು 21 ಸಲ ಕರ್ನಾಟಕಕ್ಕೆ ಬಂದು ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದ್ರು. 120 ಸೀಟುಗಳಿದ್ದ ಬಿಜೆಪಿ ಎಂಎಲ್ಎಗಳ ಸಂಖ್ಯೆ 66ಕ್ಕೆ ಕುಸಿದಿದ್ದು. ಅದು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಬಿಜೆಪಿ ನಾಯಕರಿಗೆ ಕನ್ನಡಿಗರು ಕೊಟ್ಟ ಸ್ಪಷ್ಟ ತಿರುಗೇಟು. ಹೀಗಿದ್ರು ಬುದ್ಧಿ ಕಲಿಯದ ಕೇಂದ್ರ ಬಿಜೆಪಿ ನಾಯಕರು ಮತ್ತದೇ ಮೋದಿ ಮೆನಿಯಾ, ಮೋದಿ ಅಲೆ ಅಂತೆಲ್ಲ ಪುಂಗುತ್ತಿದ್ದಾರೆ. ಆದ್ರೆ ಆ ಮೋದಿ ಅಲೆ ಈ ಸಲದ ಚುನಾವಣೆಯಲ್ಲಿ ವರ್ಕೌಟ್ ಆಗಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ವಾದ ಮಾಡ್ತಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಪರ ಪ್ರಚಾರ ನಡೆಸಿದ್ರು. ಚಿಕ್ಕಬಳ್ಳಾಪುರದ ನನ್ನ ಸಹೋದರ ಸಹೋದರಿಯರಿಗೆ ನಮಸ್ಕಾರಗಳು ಅಂತ ಕನ್ನಡದಲ್ಲಿ ಭಾಷಣ ಆರಂಭಿಸಿದ ಮೋದಿ ಸಂತ ಕೈವಾರ ತಾತಯ್ಯ, ವಿಶ್ವೇಶ್ವರಯ್ಯ ಅವರನ್ನ ಸ್ಮರಿಸಿದ್ರು. ನನ್ನನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಲು ದೊಡ್ಡ ದೊಡ್ಡ ನಾಯಕರು ಯತ್ನಿಸುತ್ತಿದ್ದಾರೆ, ಅದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಸಂಚು ನಡೆಯುತ್ತಿದೆ. ಆದ್ರೆ ನನಗೆ ದೇಶದ ತಾಯಂದಿರ ಆಶೀರ್ವಾದ ಇದೆ ಅಂತೇಳಿ ಮೋದಿ ಹೇಳಿದ್ರು. ನಿಜ ಹೇಳ್ಬೇಕು ಅಂದ್ರೆ ಪ್ರಧಾನಿ ಮೋದಿ ಅವರಿಗೆ ಕೈವಾರ ತಾತಯ್ಯ ಅವರ ಬಗ್ಗೆ ಆಗ್ಲಿ, ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಆಗ್ಲಿ ಅರಿವಿರಲ್ಲ. ಟೆಲಿಪ್ರಾಂಪ್ಟರ್ ನಲ್ಲಿ ಹಾಕಿಕೊಟ್ಟಿದ್ದನ್ನ ಓದಿರ್ತಾರೆ. ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳದಷ್ಟು ದಡ್ಡರಲ್ಲ ನಮ್ಮ ಕನ್ನಡಿಗರು. ಚಿಕ್ಕಬಳ್ಳಾಪುರದ ನನ್ನ ಸೋದರ ಸೋದರಿಯರಿಗೆ ನಮಸ್ಕಾರಗಳು. ಸಂತ ಕೈವಾರ ತಾತಯ್ಯ और सब एम विश्वेश्वरैया की इस धरती पर ಇನ್ನ ಕಾಂಗ್ರೆಸ್ನ ಭದ್ರಕೋಟೆಯಾದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿಜೆಪಿ ಗೆಲುವು ಸಾಧಿಸಿತ್ತು. ಮರಳಿ ಈ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳಲು ಕಾಂಗ್ರೆಸ್ ನಾಯಕರು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ. ಸುಧಾಕರ್ ಅವರ ಮೇಲಿರೋ ಕೋವಿಡ್ ಅವ್ಯವಹಾರ ಕಳಂಕವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಈ ಹಿಂದೆ ಚಿಕ್ಕಬಳ್ಳಾಪುರ ಅವಿಭಾಜಿತ ಕೋಲಾರ ಜಿಲ್ಲೆಯ ಭಾಗವಾಗಿತ್ತು. 2007ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ರೂಪುಗೊಂಡಿತ್ತು. 1977ರಲ್ಲಿ ಸ್ವತಂತ್ರವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು. ಈ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಮತ್ತು ರಾಮನಗರ ಜಿಲ್ಲೆಯ ಕೆಲ ಭಾಗಗಳನ್ನು ಒಳಗೊಂಡಿದೆ. ಕಾಂಗ್ರೆಸ್ ಜೆಡಿಎಸ್ ನ ಪಾರುಪತ್ಯವಿದ್ದ ಕ್ಷೇತ್ರದಲ್ಲಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಇದ್ರು. ಮೋದಿ ಅಲೆ, ಒಕ್ಕಲಿಗ ಮತಗಳ ಪ್ರಾಬಲ್ಯದಿಂದ ಬಿಜೆಪಿ ಪಕ್ಷ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದು ಬಿಗಿತ್ತು. ಆದ್ರೀಗ ಕರ್ನಾಟಕದಲ್ಲಿ ಮೋದಿ ಅಲೆ ಇಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ವಾದಿಸುತ್ತಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಮೋದಿ ಅಲೆ ವರ್ಕೌಟ್ ಆಗಿರಲಿಲ್ಲ, ಇನ್ನ ಈಗ ವರ್ಕೌಟ್ ಆಗುತ್ತಾ? ಮೋದಿ ಪ್ರಚಾರ ನಡೆಸೋ ಕಡೆಗಳೆಲ್ಲ ಬಿಜೆಪಿ ಸೋಲೋದು ಖಚಿತ ಅಂತೇಳಿ ಕೈ ನಾಯಕರು ವಾದಿಸುತ್ತಿದ್ದಾರೆ. ಇನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಿವೆ. ಈ ಪೈಕಿ 6ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದು ಕೇವಲ 2 ಕಡೆ ಬಿಜೆಪಿ ಶಾಸಕರಿದ್ದಾರೆ. ಕ್ಷೇತ್ರದಲ್ಲಿ ಒಕ್ಕಲಿಗ ಮತ್ತು ಪರಿಶಿಷ್ಟ ಸಮುದಾಯದ ಮತದಾರರೇ ನಿರ್ಣಾಯಕ. ಆದ್ರೂ ಸಣ್ಣ ಪುಟ್ಟ ಸಮುದಾಯದ ಅಭ್ಯರ್ಥಿಗಳೇ ಇಲ್ಲಿಯವರೆಗೆ ಹೆಚ್ಚು ಸಂಖ್ಯೆಯಲ್ಲಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಜ್ಞಾವಂತ ಮತದಾರರಿದ್ದು ಈ ಸಲ ಬದಲಾವಣೆಯ ಗಾಳಿ ಬೀಸೋ ಸಾಧ್ಯತೆ ಇದೆ. ಹಾಗಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಅಲೆ ನಿಜಕ್ಕೂ ವರ್ಕೌಟ್ ಆಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.